ಹರಿ ಓಂ ನಮಸ್ತೆ. ಹೇಗಿದ್ದೀರಿ ಎಲ್ಲರೂ? ಚೆಂದ ಇದ್ದೀರಿ ಅಂತ ಅನ್ಕೋತೇನೆ. ಇದು ಥರ್ಸ್ಡೇ ವ್ಲಾಗ್ ಆಗಿರುತ್ತೆ. ಇವತ್ತಿನ ನಮ್ಮ ದಿನ ಶುರುವಾಗಿದ್ದು ಜೋರಾದ ಮಳೆಯೊಂದಿಗೆ. ಮಗಳಿಗೆ ಸ್ವಲ್ಪ ಶೀತ ಮತ್ತು ತುಂಬ ಮಳೆ ಇದ್ರಿಂದ ನಾನು ಸ್ಕೂಲ್ಗೆ ಕಳಿಸಿರಲಿಲ್ಲ. ಒಟ್ಟಿಗೆ ಕೂತ್ಕೊಂಡು ತಿಂಡಿ ತಿಂತಾ ಇದ್ವಿ. ಅಷ್ಟೊತ್ತಿಗೆ ನನ್ನ ಸಣ್ಣ ಪಾಪು ಬಂದ್ಲು. ಮಳೆಗಾಲ ಅಂದ್ರೇ ಒಂದು ರೀತಿಯ ಕೋಝಿ ಫೀಲಿಂಗ್ ಅಲ್ವಾ? ಎಷ್ಟು ಚೆನ್ನಾಗಿದೆ ನೋಡಿ ವೆದರ್. ಇವತ್ತು ನನ್ನ ಸೆಲ್ಫ್ ಕೇರ್ ಡೇ. ಅಂದರೆ ಸ್ಕಿನ್ ಕೇರ್ ರೂಟೀನ್ ಅಲ್ಲ, ವ್ಯಾಕ್ಸಿಂಗ್ ಮತ್ತು ಪೆಡಿಕ್ಯೂರ್ ಮಾಡೋಣ ಅಂತ. ಇದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನಮ್ಮ ದಿನನಿತ್ಯದ ಕೆಲಸಗಳ ಮಧ್ಯೆ ನಮ್ಮವರನ್ನು ನಾವು ಎಷ್ಟು ಚೆಂದ ನೋಡ್ಕೊಳ್ತೇವೆ, ಹಾಗೆ ನಮಗೋಸ್ಕರ ಅಂತ ಸ್ವಲ್ಪ ಟೈಮ್ ತಗೋಬೇಕಲ್ವಾ? ಸ್ವಲ್ಪ ಸೆಲ್ಫ್ ಕೇರ್ ಮಾಡಿಕೊಂಡ್ರೆ ಅದೇನೋ ಒಂಥರ ನಮಗೆ ಪಾಸಿಟಿವ್ ವೈಬ್ಸ್ ಕೊಡುತ್ತೆ. ಸೊ ನನ್ನ ಮಗಳಿಗೆ ಹೇರ್ ಕಟ್ಟಿಂಗ್ ಇತ್ತು ಅಂತ ನಮ್ಮ ಅಪ್ಪ ಅವಳನ್ನ ಕರ್ಕೊಂಡೋಗಿ ಹೇರ್ ಕಟ್ ಮಾಡಿಸ್ತಾಯಿದ್ರು. ಆ ಗ್ಯಾಪಲ್ಲಿ ನಾನು ಸ್ವಲ್ಪ ವ್ಯಾಕ್ಸಿಂಗು ಮತ್ತು ಪೆಡಿಕ್ಯೂರು ಮಾಡಿಸ್ಕೊಂಡೆ. ನಾನು ಇದಕ್ಕೆ ತುಂಬ ಇಂಪಾರ್ಟೆನ್ಸ್ ಕೊಡ್ತೀನಿ. ನಾನು ಮೆನಿಕ್ಯೂರ್ ಮಾಡ್ಕೊಂಡಿಲ್ಲ ಅಂತ ಮಾಡ್ಕೊಳ್ಳಲ್ಲ, ಆಲ್ಮೋಸ್ಟ್ ಪೆಡಿಕ್ಯೂರ್ ಮಾಡ್ಕೊಳ್ತೀನಿ. ಯಾಕೋ ನನಗೆ ಪೆಡಿಕ್ಯೂರ್ ಮಾಡಿದರೆ ತುಂಬ ಸ್ಯಾಟಿಸ್ಫ್ಯಾಕ್ಷನ್, ಏನೋ ಒಂಥರ 100% ಕಂಪ್ಲೀಟ್ ಆದಂಗೆ ಅನಿಸುತ್ತೆ ನನಗೆ ಸ್ಕಿನ್ ಕೇರ್. ಸೊ ನಾನು ಇದೆಲ್ಲ ಮುಗಿಸ್ಕೊಳ್ಳೋ ಅಷ್ಟೊತ್ತಿಗೆ ಅಪ್ಪ ಅವಳನ್ನ ಕರ್ಕೊಂಡ್ಬಂದು ಹೇರ್ ಕಟ್ ಮಾಡಿಸಿ. ಇನ್ನೇನು ನಿಮಗೆ ಗೊತ್ತೇ ಇದೆ, ಹೊರಗಡೆ ಹೋದರೆ ಮಕ್ಕಳು ಬಿಡ್ತಾರಾ? ಸಾಮಾನ್ಯ. ಎಲ್ಲಾದರೂ ಕರ್ಕೊಂಡು ಹೋಗಲೇಬೇಕು ಅವ್ರಿಗೆ ತಿನ್ಸೋಕ್ಕೆ. ಯಾವ್ದು ಬೇಕು? ಅದು ಬೇಕಾ? ಹಾಂ, ಸರಿ ಸರಿ, ಕೊಡಿಸ್ತೇನೆ. ಅವಳು ನಟ್ಸ್ ಮತ್ತು ಫ್ರೂಟ್ಸ್ ಐಸ್ ಕ್ರೀಮಲ್ಲಿದ್ದರೆ ತಿನ್ನಲ್ಲ, ಅದಕ್ಕೆ ಪ್ಲೇನ್ ಐಸ್ ಕ್ರೀಮ್ ಕೊಡಿಸ್ದೆ. ಆದರೂ ಅವಳು ಏನು ಮಾಡಿದ್ದಾಳೆ, ಅವ್ರ ತಾತ ಏನು ಐಸ್ ಕ್ರೀಮ್ ತೊಗೊಂಡಿದ್ದಾರೆ, ನೀವು ಅದು ಕೊಡಿ ನನಗೆ, ನಾನು ಇದು ತೊಗೋತೀನಿ ಅಂತ ಅಂದ್ಬಿಟ್ಟು ಎಕ್ಸ್ಚೇಂಜ್ ಮಾಡ್ಕೊಂಡಿದ್ದಾಳೆ ಐಸ್ ಕ್ರೀಮ್ನ. ನೋಡಿ, ಆಮೇಲೆ ಅದು ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ ಅಂತ ಜ್ಯೂಸ್ ಬೇಕಂತ ಅವಳಿಗೆ. ಯಾವ್ದು ತೋರಿಸಿ, ಯಾವ್ದು ಬೇಕು? ಯಾವ್ದು ಬೇಕು? ಚಾಕ್ಲೇಟಾ? ಅದು ಚಿತ್ರದಲ್ಲಿ ಒಂದು ತೋರಿಸಿದ್ದಾರೆ, ಅವಳಿಗೆ ಕೊಡಿಸಿರೋದು ಅಂತಾರಲ್ವ, ಅದಕ್ಕೆ ಅಮ್ಮ ಇದಲ್ಲ ಅಂತ ಅಂತಿದ್ದಾಳೆ. ಮತ್ತು ಟೇಸ್ಟ್ ನೋಡಿಬಿಟ್ಟು ಕುಡಿದ್ಲು, ಪರವಾಗಿಲ್ಲ, ಏನೋ ಒಂದು ಮ್ಯಾನೇಜ್ ಮಾಡಿದೆ. ಅದಾದಮೇಲೆ ಬಿಲ್ಲೆಲ್ಲ ಪೇ ಮಾಡಿ ಬಂದಮೇಲೆ ಹೊರಗಡೆ ನನಗೆ ಅದು ಬೇಕು, ಇದು ಬೇಕು, ಅದು ಕೊಡಿಸು, ಇದು ಕೊಡಿಸು ಅಂತ ಎಲ್ಲ ಕೇಳ್ತಾ ಇದ್ದಾರೆ. ಹೊರಗಡೆ ಬಂದರೆ ಹೀಗೆ ಅಲ್ವಾ ಮಕ್ಕಳು, ಏನೆಲ್ಲ ಆಗುತ್ತೆ ಅದನ್ನೆಲ್ಲ ಹಠ ಮಾಡ್ತಾರೆ. ಸೊ ಅದಾದಮೇಲೆ ಆಟೋಗೆ ವೆಯ್ಟ್ ಮಾಡ್ತಾಯಿದ್ವಿ. ಆಟೋ ಬಂತು, ಹೊರಟ್ವಿ ನಾವು ಆಟೋದಲ್ಲಿ ಮನೆಗೆ ಸೀದಾ. ನೋಡಿ ಎಷ್ಟು ಚೆನ್ನಾಗಿದೆ ವ್ಯೂಸ್, ತುಂಬ ಚೆನ್ನಾಗಿದೆ. ನಾನು ಐಬ್ರೋಸ್ ಮಾಡ್ಕೊಂಡಿದ್ದೆ, ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇದಕ್ಕೂ ಮೊದಲಿಗೂ ಎಷ್ಟು ಡಿಫ್ರೆನ್ಸ್. ಮನೆಗೆ ರೀಚ್ ಆದಾಗ ಅಮ್ಮ ಬೆಣ್ಣೆಗೆ ಕಡಿತಾ ಇದ್ದರು. ಸೊ ಬೆಣ್ಣೆ ತೆಗೆದ್ಬಿಟ್ಟು ಆಮೇಲೆ ಒಂದು 2 ಡೇಸ್ ಬಿಟ್ಟು ಅದರಲ್ಲಿ ತುಪ್ಪ ಮಾಡ್ತಾರೆ. ನಿಮ್ಮ ಮನೇಲೂ ಹೀಗೆ ಮಾಡ್ತಾರೆ ಹೇಳಿ ನನಗೆ. ಸ್ವಲ್ಪ ಹೊತ್ತು ಊಟ ಮಾಡಿದ್ಮೇಲೆ ಸ್ವಲ್ಪ ರೆಸ್ಟ್ ತೊಗೊಂಡು ನಾವು ಮತ್ತೆ ಪುನಃ ಈವ್ನಿಂಗ್ ಅಜ್ಜಿ ಮನೆಗೆ ಹೊರಟ್ವಿ. ಎಲ್ಲಿಗೆ ಹೊರಟದ್ದು ಸಿಯಾ? ಎಲ್ಲಿಗೆ ಹೊರಟದ್ದು? ಅಜ್ಜಿನಲ್ಲಿಗ? ಅಜ್ಜಿ ಮನೆಗೆ, ಪಿಜ್ಜಿನಲ್ಲಿ. ಪೊಯ್ ವೆದರ್ ಎಷ್ಟು ಚೆನ್ನಾಗಿದೆ ನೋಡಿ. ಆ ಮೋಡಗಳು, ಈ ರೋಡು, ಎಷ್ಟು ವ್ಯೂಸ್ ಎಷ್ಟು ಸಖತ್ತಾಗಿ ಕೊಡ್ತಾ ಇದೆ. ನನಗಂತೂ ತುಂಬ ಖುಷಿ ಆಯಿತು ಈ ವ್ಯೂಸ್ ನೋಡಿ. ಎಲ್ಲಾದರೂ ಹೋಗೋವಾಗ ಬರೀ ಕೈಯಲ್ಲೂ ಹೋಗೋಕ್ಕಾಗಲ್ಲ, ಫ್ರೂಟ್ಸು ಅಥವಾ ಏನಾದರೂ ತಿಂಡಿ ತೊಗೊಂಡು ಹೋಗೋದು ಪದ್ಧತಿ. ಅದಕ್ಕೆ ಅಪ್ಪ ಏನು ಮಾಡಿದರು, ಬೇಕ್ರಿಗೆ ಹೋಗ್ಬಿಟ್ಟು ತಿಂಡಿ ತೊಗೊಬರ್ತೀನಿ, ಫ್ರೂಟ್ಸು ತೊಗೊಬರ್ತೀನಿ ಅಂತ ಹೋಗಿದ್ರು. ಸೊ ನನ್ನ ದೊಡ್ಡ ಮಗಳು ಸಿಯಾ ವೇಟಿಂಗ್ ತಾತನಿಗೆ, ಯಾಕಂದರೆ ತಾತ ತಿಂಡಿ ತೊಗೊಬರ್ತಾರೆ ನನಗೆ ಅಂತ ಅಂದ್ಬಿಟ್ಟು. ಅದು ಏನು ಕೇಳ್ತಿದ್ದಾಳೆ, ನನಗೆ ಕಿಂಡರ್ ಜಾಯ್ ಬೇಕು ಅಂತ ಅಂದ್ಬಿಟ್ಟು. ನನ್ನ ಸಣ್ಣ ಪಾಪು ಎದ್ದಿದ್ಲು, ಅವಳಿಗೆ ಸ್ವಲ್ಪ ಇರಿಟೇಷನ್ ಆಗ್ತಿತ್ತು, ಶೆಕೆ ಆಗ್ತಿತ್ತು ಅಂತ ಅಂದ್ಬಿಟ್ಟು. ನಮ್ಮ ಅಪ್ಪ ಅಷ್ಟೊತ್ತಿಗೆ ಬಂದರು, ಅವಳು ನೋಡಿ ಏನು ಮಾಡ್ತಿದ್ದಾಳೆ ಅಂತ. ಮತ್ತೆ ಪುನಃ ನಾವು ಅಲ್ಲಿಂದ ಹೊರಟ್ವಿ ಆಟೋದಲ್ಲಿ. ನೋಡಿ ವೆದರ್, ವಾತಾವರಣ ಹೇಗಿದೆ ಅಂತ. ನಾವು ಅಷ್ಟೊತ್ತಿಗೆ ಅಜ್ಜಿ ಮನೆ ರೀಚ್ ಆದ್ವಿ. ಇದು ನಮ್ಮ ಅಜ್ಜಿ ಮನೆ, ಹೊಸ ಮನೆ. ಹಳೆ ಮನೆ ಕೆಳಗಡೆ ಇದೆ, ನಾವು ಒಳಗಡೆ ಹೋದ್ವಿ. ಅಲ್ಲಿ ಮಾವ, ಅಜ್ಜಿ,
ಮತ್ತು ಅತ್ತೆ ಎಲ್ಲ ಇದ್ರು. ಇವರೇ ನೋಡಿ ನಮ್ಮ ಅಜ್ಜಿ, ಪ್ರೀತಿಯ ಅಜ್ಜಿ. ಅವ್ರ ಮೊಮ್ಮಕ್ಕಳ ಜೊತೆ, ಮೊಮ್ಮಕ್ಕಳಲ್ಲ, ನಾನು ಮೊಮ್ಮಗಳು ಅವರಿಗೆ. ನೋಡಿ ಪಿಜ್ಜಿ ಜೊತೆ ಮಾತಾಡ್ತಿದ್ದಾರೆ ಮಕ್ಕಳು. ಎಷ್ಟು ಚಂದ ಅಲ್ವಾ ನೋಡೋಕ್ಕೆ. ಇದೆಲ್ಲ ಎಷ್ಟು ಸ್ವೀಟ್ ಮೆಮೊರೀಸ್. ನನಗಂತೂ ಇವಾಗ ಈ ವಿಡಿಯೋ ನೋಡಿದಾಗ ಕಣ್ಣಲ್ಲಿ ನೀರು ತುಂಬಿಕೊಳ್ತಾ ಇದೆ. ಇದು ಹೊಸ ಮನೆ, ಒಂದು 3 ವರ್ಷ ಆಯಿತು, 3.5 ವರ್ಷ ಆಯಿತು ಇದಕ್ಕೆ. ಇವರು ನೋಡಿ ನಮ್ಮ ತಾತ. ನಾನು ನಿಮಗೆ ಇದು ಹೊಸ ಮನೆ, ಹಳೆ ಮನೆ ತೋರಿಸ್ತೀನಿ. ಇದು ಹೊಸ ಮನೆ ಹೀಗಿದೆ ನೋಡಿ. ಇವರು ನಮ್ಮ ದೊಡ್ಡ ಅತ್ತೆ. ನನ್ನ ಮಕ್ಕಳು ಇಲ್ಲಿ ಆಟ ಆಡ್ತಾ ಇದ್ದಾರೆ ನೋಡಿ. ಅವಳಿಗೆ ಖುಷಿ. ನನ್ನ ದೊಡ್ಡ ಮಗಳಿಗೆ ಹೆಂಗಂತಂದರೆ ತುಂಬ ದೊಡ್ಡ ಸ್ಪೇಸ್ ಇರಬೇಕು ಅವಳಿಗೆ ಹ್ಯಾಪಿ. ಆಮೇಲೆ ದೋಸೆ ಎಲ್ಲ ಕೊಟ್ಟು ತಿಂದು ಇಲ್ಲಿ ಅಜ್ಜಿ ಪಾಪನ ಮಲಗಿಸಿದ್ದೆ ನಾನು. ಅಜ್ಜಿ ಮತ್ತು ಅಮ್ಮ ಎಲ್ಲ ಮಾತಾಡ್ತಿದ್ರು. ನನ್ನ ಮಗಳಿಗೆ ಫೀಡ್ ಮಾಡಿ ಮಲಗಿಸಿದ್ದೆ. ಅವಳು ಹಾಗೆ ಆರಾಮ್ಸೆ ಆಟ ಆಡ್ಕೊಂಡಿದ್ಲು. ಸಣ್ಣ ಪಾಪುಗೆ ಅವಳ ಅಕ್ಕ ಹತ್ರನೇ ಇರಬೇಕು ಅಂದರೆ ಖುಷಿ. ಏನೋ ಆಟ ಆಡೋಕ್ಕೆ ಕ್ಯೂರಿಯಾಸಿಟಿ ತೋರಿಸ್ತಾಳೆ. ಸೊ ನೀವೇ ನೋಡ್ಬೋದು. ಇದು ಹೊರಗಡೆ ವ್ಯೂಸು. ಇದು ನೋಡಿ, ಇದು ಹೊಸ ಮನೆ, ಇದು ಹಳೆ ಮನೆ. ನಾನು ತೋರಿಸ್ತೇನೆ ಬನ್ನಿ. ಅಂದರೆ ಏನೋ ಒಂಥರ ಖುಷಿ ಹಳೆ ಮನೇನ ನೋಡಿದಾಗ. ಇದು ನೋಡಿ ಚೆನ್ನಾಗೇ ಇದೆ. ಇಲ್ಲಿ ಹಳೆ ಮನೆಯಲ್ಲಿ ಇವಾಗ ತೋಟಕ್ಕೆ ಬೇಕಾಗಿರೋ ಎಲ್ಲ ಸಾಮಾನು ಅದೆಲ್ಲ ಇಟ್ಟಿದ್ದಾರೆ. ವ್ಯೂಸ್ ಎಷ್ಟು ಚೆನ್ನಾಗಿದೆ ನೋಡಿ. ಇದು ಈ ಕಡೆ ಬಾತ್ರೂಮ್ ಅದೆಲ್ಲ ಇದೆ. ಇದು ಮನೆ ನೋಡಿ. ನಾವು ಸಣ್ಣ ಇರಬೇಕಾದ್ರೆ ಹುಟ್ಟಿದ್ದಿಲ್ಲೇ. ಆಮೇಲೆ ರಜಾದಲ್ಲೆಲ್ಲ ಬರ್ತಾಯಿದ್ವಿ. ಇದು ಒಳಗಡೆ ಎಂಟ್ರೆನ್ಸು. ನಾನು ಆ್ಯಕ್ಚುಲಿ ಎಲ್ಲ ಒಳಗಡೆ ನೀಟಾಗಿ ತೋರಿಸ್ಬೇಕು ಅಂತ ಅಂದ್ಕೊಂಡೆ, ಬಟ್ ನನಗೆ ಧೈರ್ಯ ಸಾಕಾಗಲಿಲ್ಲ. ಯಾಕಂದರೆ ನಮ್ಮ ತಾತ ನೆನಪಾದರು. ಹಂಗಾಗಿ ಒಳಗಡೆ ಹೋಗೋ ಧೈರ್ಯನೇ ಮಾಡೋಕ್ಕಾಗಿಲ್ಲ ನನಗೆ. ಅಂದರೆ ತುಂಬ ಒಂಥರ ಭಯ ಅಂತ ಆಯಿತು. ಸೊ ಅದಕ್ಕೆ ಇದು ದೇವ್ರ ಕೋಣೆ ನೋಡಿ. ಆಮೇಲೆ ನಾನು ಕಿಚನ್ ತೋರಿಸ್ಬೇಕು, ಆ ಕಡೆ ಕಿಚನಿಂದ ಆಮೇಲೆ ನೆಕ್ಸ್ಟು ಕೊಟ್ಟಿಗೆ ಇದೆ, ಅದನ್ನು ತೋರಿಸ್ಬೇಕು ಅಂತ ಆಸೆ ಪಟ್ಟೆ. ಬಟ್ ನನಗೆ ಧೈರ್ಯ ಸಾಕಾಗಿಲ್ಲ, ಮತ್ತೆ ಬಂದೆ ವಾಪಸ್ ಹೊರಗಡೆ. ನೋಡಿ ವ್ಯೂಸ್ ಎಷ್ಟು ಚೆನ್ನಾಗಿದೆ. ಯಾರು ಇಷ್ಟಪಡ್ತೀರಾ ಈ ಥರ ವ್ಯೂಸ್? ಕಮೆಂಟ್ ಮಾಡಿ ನನಗೆ. ನಿಮ್ಮ ಅಜ್ಜಿ ಮನೆ ಅಂದರೆ ನಿಮಗೂ ತುಂಬ ಇಷ್ಟನಾ? ಕಮೆಂಟ್ ಹೇಳಿ ನನಗೆ. ಇದು ಹೊಸ ಮನೆ ನೋಡಿ, ಇದು ಹಳೆ ಮನೆ. ವ್ಯೂಸ್ ಎಷ್ಟು ಸಖತ್ತಾಗಿದೆ ನೋಡಿ. ಫಿದಾ ಆಗೋಗ್ತೀವಿ ನಾವು. ಈ ಕಡೆ ತೋಟ ಎಲ್ಲ ಇದೆ. ಇದು ಆ ಕಡೆಯಿಂದ ರೋಡು ಬರೋದು, ಎಂಟ್ರೆನ್ಸ್ ರೋಡು. ಸೊ ಅಜ್ಜಿ ಮನೆ ಅಂದರೆ ಹಾಗೆ ಅಲ್ವಾ, ತುಂಬ ಖುಷಿ ಕೊಡುತ್ತೆ ನಮಗೆ. ಯಾಕಂದರೆ ಅದೇನೋ ಒಂದು ಕನೆಕ್ಷನ್, ಬಾಂಡಿಂಗ್ ಇರುತ್ತೆ. ಅಜ್ಜ ಅಜ್ಜಿ ಇಲ್ಲದೆ ಇದ್ದರೂ, ಅತ್ತೆ ಮಾವ ಇದ್ರೂ ಆ ಪ್ರೀತಿ ಹೋಗಲ್ಲ ನಮಗೆ ಅಜ್ಜಿ ಮನೆಯಲ್ಲಿ. ಇದು ಹೊಸ ಮನೆ ನೋಡಿ. ಇಲ್ಲಿ ಸೋಲಾರ್ ಕಟ್ಟಿದ್ದಾರೆ ಅಡಿಕೆನ ಇಡೋಕ್ಕೆ. ಇದು ನಾಯಿನ ಅಲ್ಲಿ ಕಟ್ಟಿದ್ದಾರೆ ಸೇಫ್ಟಿಗಿರಲಿ ಅಂತ ನೋಡಿ. ಅದು ಅಮ್ಮ ಮಗಳು ಮಾತಾಡ್ತಿದ್ದಾರೆ. ಎಷ್ಟು ಚಂದ ನೋಡಿ. ಇವರು ನಮ್ಮ ಅತ್ತೆ, ದೊಡ್ಡ ಅತ್ತೆ. ನನ್ನ ಮಗಳಿಗೆ ಸ್ವಲ್ಪ ಹಸುವಾಗ್ತಿತ್ತು ಅಂತ ತಿನ್ನಿಸ್ತಾ ಇದ್ದಾರೆ. ನೆಕ್ಸ್ಟ್ ನಾವು ಸಣ್ಣ ಮಾವನ ಮನೆಗೆ ಹೊರಟ್ವಿ. ಅಷ್ಟೊತ್ತಿಗೆ ಜೋರು ಮಳೆ, ಅಷ್ಟು ಬಿಸಿಲಿತ್ತಲ್ಲ ನೋಡಿ. ಎಷ್ಟು ಜೋರಾಗಿ ಮಳೆ ಅಂದರೆ ಯಪ್ಪ ದೇವ್ರೆ. ನಮ್ಮ ಅತ್ತೆ ಸ್ಕೂಲಿಗೆ ಹೋಗಿದ್ರು, ಮಾವ ಇದ್ದರು, ಹಾಲು ಕರಿತಾ ಇದ್ದರು. ಆಮೇಲೆ ಬಂದರು. ಅವಳು ಫಿಶ್ ಟ್ಯಾಂಕ್ ನೋಡಿಬಿಟ್ಟು ಖುಷಿ ಪಡ್ತಿದ್ದಾಳೆ. ಸೊ ಇದು ಸಣ್ಣ ಮಾವನ ಮನೆ. ನಾವು ಹೋಗೋ ಅಷ್ಟೊತ್ತಿಗೆ ನಮ್ಮ ದೊಡ್ಡಮ್ಮನೂ ಬಂದರು, ಅಂದರೆ ಅಮ್ಮನ ಅಕ್ಕ. ಇದು ನೋಡಿ ಮಾವ ಇದ್ದಾರೆ, ಬಂದರು. ಹಾಲು ಕರಿಯೋಕ್ಕೆ ಹೋಗಿದ್ರು, ಬಂದರು. ನಮಗೆ ಕಷಾಯ ಮಾಡ್ತಾಯಿದ್ದಾರೆ. ಇವರು ನಮ್ಮ ಪ್ರೀತಿಯ ದೊಡ್ಡಮ್ಮ. ನನ್ನ ಮಗಳು ಏನಂತಿದ್ದಾಳೆ ಅಂತಂದರೆ, ಫಿಶ್ ಒದ್ದೆ ಆಗಿದೆ ಅಮ್ಮ, ಇದು ಒದ್ದೆ ಆಗಿದೆ, ಈ ಫಿಶ್ ಒದ್ದೆ ಆಗಿದೆ, ಈ ಫಿಶ್ ಒದ್ದೆ ಆಗಿದೆ ಅಂತ ತೋರಿಸ್ತಾ ಇದ್ದಾಳೆ. ನಾವೆಲ್ಲ ನಗ್ತಾ ಇದ್ವಿ. ಇದು ನೋಡಿ ಔಟ್ಸೈಡ್ ವ್ಯೂ ಎಷ್ಟು ಚೆನ್ನಾಗಿದೆ ಅಲ್ಲ. ಬರ್ತಾ ಆನ್ ದಿ ವೇಯಲ್ಲಿ ನದಿ ಸಿಕ್ತು. ಇದು ನೇತ್ರಾವತಿ ನದಿ. ನಿನ್ನೆ ತೋರಿಸ್ದೆ ಅಲ್ಲ ಅದೇ. ಈವ್ನಿಂಗ್ ಅಷ್ಟೊತ್ತಿಗೆ ಮನೆಗೆ ಬಂದ್ವಿ. ಸೊ ನನ್ನ ಮಗಳು ನನ್ನ ವಾಚ್ ಕಟ್ಕೊಂಡಿದ್ಲು, ಹಾಗೆ ಟೈಮ್ ನೋಡ್ತಾ ಇದ್ದಾಳೆ. ಇವತ್ತಿನ ದಿನ ಸಿಂಪಲ್ ಆಗಿದ್ರು, ತುಂಬ ಮೆಮೊರೀಸ್ ಕೊಟ್ಟ ದಿನ. ಸೊ ನನ್ನ ಜೊತೆ ಇವತ್ತಿನ ದಿನವನ್ನು ಸ್ಪೆಂಡ್ ಮಾಡಿದ್ದಕ್ಕೆ ತುಂಬ ಧನ್ಯವಾದ. ಈ ವ್ಲಾಗ್ ಇಷ್ಟ ಆಗಿದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ,
ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೊಂದು ಹೊಸ ವ್ಲಾಗ್ನಲ್ಲಿ ಬರ್ತೀನಿ. ಥ್ಯಾಂಕ್ ಯು. ಸಬ್ಸ್ಕ್ರೈಬ್, ಲೈಕ್, ಕಾಮೆಂಟ್, ಶೇರ್. ಎಸ್. Bye. Bye. Bye.